ಓಕೆ, ಇವತ್ತಿನ ದಿವಸ ನಾವೇನ್ ಮಾಡೋಣಪ್ಪ ಅಂತಂದ್ರೆ ನವೋದಯ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ನಾವು ಇಲ್ಲಿವರೆಗೆ 4 ಅಧ್ಯಾಯಗಳನ್ನ ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ವಿ. ಹಾಗಾದ್ರೆ ಮುಂದಿನ ಅಧ್ಯಾಯ ಯಾವ್ದಪ್ಪ ಅಂತಂದ್ರೆ ಜಾಮಿತಿಯ ಆಕೃತಿಯನ್ನ ಪೂರ್ಣಗೊಳಿಸುವುದು, ಜಿಯೋಮೆಟ್ರಿಕಲ್ ಫಿಗರ್ ಕಾಂಪ್ಲೆಷನ್ ಅಂತೇಳಿ ಈ ಒಂದು ನವೋದಯದೊಳಗ ನಿಮ್ಗೆ ಏನಾಗ್ತದ ಒಂದು ಅಧ್ಯಾಯದ. ಈ ಒಂದು ಅಧ್ಯಾಯದೊಳಗೆ ಏನಪ್ಪಾ ಅಂತಂದ್ರೆ ಒಂದು ವೃತ್ತ ಮತ್ತು ಚೌಕ ಹಾಗೆ ತ್ರಿಭುಜಗಳನ್ನ ಒಂದು ಆ ಚಿತ್ರದ ಒಂದು ಭಾಗವನ್ನ ವಿಲೋಮವನ್ನ ಮಾಡಿರ್ತಾರ. ಅಂದ್ರೆ ವಿಲೋಮ ಅಂತಂದ್ರೆ ತೆಗೆದು ಬಿಟ್ಟಿರ್ತಾರ. ಇಲ್ಲಿ ಉದಾಹರಣೆಗೆ ನೋಡ್ತಾ ಇದ್ದೇವೆ ನಾವು, ಹೌದಾ? ಇದೊಂದು ಚಿತ್ರವನ್ನ ನಾವು ಪೂರ್ಣಗೊಳಿಸಿದಾಗ ಏನಾಗಿರ್ತದೆ ಅಂದ್ರೆ ಇದು ಚೌಕ ಆಗ್ತದ, ಹೌದಾ? ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಭಾಗವನ್ನ ವಿಲೋಮ ಮಾಡ್ಯಾರ ಅಂತಂದ್ರೆ ತೆಗೆದು ಬಿಟ್ಟಾರ, ಹೌದಾ? ತೆಗೆದು ಬಿಟ್ಟಾರ ಅಂತಂದ್ರೆ ಇದನ್ನ ನಾವ್ ಏನ್ ಮಾಡ್ಬೇಕ್ರಿ, ಈ ಒಂದು ಉತ್ತರ ಚಿತ್ರದೊಳಗ ಆ ಭಾಗ ಯಾವುದಿದೆ ಅಂತೇಳಿ ನಾವು ಕಂಡುಹಿಡಿದು ಈ ಚಿತ್ರವನ್ನ ಪೂರ್ಣಗೊಳಿಸಿದಾಗ ನಮಗೇನಾಗ್ತದ, ಉತ್ತರ ಚಿತ್ರ ಸ್ಪಷ್ಟವಾಗಿ ಸಿಗ್ತದ, ಹೌದಾ? ಹಂಗಿದ್ರೆ ಏನ್ ಮಾಡೋಣ, ಇಲ್ಲಿ ಮೊದಲ ಪ್ರಶ್ನೆ ನೋಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವ್ ಏನಪ್ಪಾ ಅಂತಂದ್ರೆ ಒಂದು ಸಾರಿ ನವೋದಯ ಮೆಂಟಲ್ ಎಬಿಲಿಟಿ ಕ್ಲಾಸ್ ಗಳನ್ನ ಆಲ್ರೆಡಿ ಸಂಪೂರ್ಣವಾಗಿ ಮುಗಿಸಿದ್ವಿ. ಹಾಗಾಗಿ ಇದು ಮತ್ತೆ ನಾವು 2ನೇ ಸಾರಿ ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಿಮ್ಗೆ ಸಂಪೂರ್ಣವಾಗಿ ಪ್ರತಿಯೊಂದು ಅಧ್ಯಾಯದ ಮ್ಯಾಗ 10 ರಿಂದ 15 ಪ್ರಶ್ನೆಗಳನ್ನ ನಿಮ್ಗೆ ನಾನು ತಿಳಿಸ್ತಾ ಇದ್ದೀನಿ. ನೀವೆಲ್ಲರೂ ಪ್ರತಿದಿನ ಏನ್ ಮಾಡ್ರಿ, ಸಂಪೂರ್ಣವಾಗಿ ಅಭ್ಯಾಸವನ್ನ ಮಾಡ್ರಿ. ಯಾಕಂತಂದ್ರೆ ಪರೀಕ್ಷೆ ಏನಾಗ್ಯದಪ್ಪ ಅಂತಂದ್ರೆ ಬಹಳ ಹತ್ತಿರ ಬಂದದ. ಇನ್ನೊಂದು 2 ತಿಂಗಳ ಪರೀಕ್ಷೆ ಅದ. ಅದಕ್ಕೋಸ್ಕರ ನೀವೇನ್ ಮಾಡ್ರಿ, ಪ್ರತಿ ದಿವಸ ಏನ್ ಮಾಡ್ರಿ, ಈ ಒಂದು ಮೆಂಟಲ್ ಎಬಿಲಿಟಿ ಕ್ಲಾಸ್ ಗಳನ್ನ ನೋಡ್ರಿ. ನೀವು ಮನೆಯೊಳಗೂ ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಅದರ ಜೊತೆಗೆ ಕನ್ನಡದ ಗದ್ಯ ಭಾಗಗಳನ್ನ ಆಲ್ರೆಡಿ ನಾವೇನ್ ಮಾಡಿದ್ವಿ, 15 ಗದ್ಯ ಭಾಗಗಳನ್ನ ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಮುಂದೆ ಮತ್ತೇನಪ್ಪಾ ಅಂತಂದ್ರೆ ಇನ್ನೂ ನಿಮ್ಗ 35 ಗದ್ಯ ಭಾಗಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಅನ್ನ ಮಾಡ್ತೀನಿ. ಅದರ ಜೊತೆಗೆ ಪ್ರತಿ ದಿವಸ, ಹೌದಾ, ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳು ಈಗ ಸ್ಟಾರ್ಟ್ ಆಗಿದ್ದಾವ. ಆ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಸಂಪೂರ್ಣವಾಗಿ ನೋಡ್ರಿ. ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಸಹ ಹೇಳ್ತಿರ್ತಾರ. ಅವನ್ನ ಸರಿಯಾಗಿ ಏನ್ ಮಾಡ್ರಿ, ಅರ್ಥ ಮಾಡ್ಕೋರಿ. ಅದೇನಾದ್ರೂ ನಿಮ್ಗೆ ಪ್ರಶ್ನೆಗಳ ಅರ್ಥ ಆಗ್ಲಿಲ್ಲ ಅಂತಂದ್ರ ನೀವೇನ್ ಮಾಡ್ರಿ, ವಾಟ್ಸಪ್ ಮುಖಾಂತರ ನಮ್ಗ ಆ ಪ್ರಶ್ನೆಗಳನ್ನ ಟೈಪ್ ಮಾಡಿ ಕಳಿಸಿದ್ರೆ ನಿಮ್ಗೆ ಸಾಲ್ವ್ ಮಾಡಿ ಸಹ ಏನ್ ಮಾಡ್ತಾರ, ನಿಮ್ಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾರ. ಅದ್ರ ಜೊತೆಗೆ ಏನ್ ಮಾಡ್ರಪ್ಪ ಅಂತಂದ್ರೆ ನೀವು ಮುಂದೆ ಬರ್ತಕ್ಕಂಥ ನವೋದಯ ಆಯ್ತು, ಮೊರಾರ್ಜಿ ಆಯ್ತು, ಆದರ್ಶ ಆಯ್ತು, ಆಳ್ವಾಸ್ ಆಯ್ತು, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನ್ ಮಾಡ್ತಾ ಇದ್ದೀರಾ, ಬರಲಿಕ್ಕೆ ತಯಾರಾಗ್ತಾ ಇದ್ದೀರಾ, ಹೌದಾ? ಹಾಗಾದ್ರೆ ನೀವೇನ್ ಮಾಡ್ರಿ, ಈಗಿಂದ ತಯಾರನ್ನ ಮಾಡ್ತಾ ಹೋಗ್ಬೇಕು. ಏನಪ್ಪಾ ಅಂತಂದ್ರೆ ವಾರದಲ್ಲಿ 7 ದಿನಗಳವರೆಗೆ ನೀವೇನ್ ಮಾಡ್ತಾ ಇರ್ತೀರಾ, ನವೋದಯ ಸಿಲೆಬಸ್ ಅನ್ನ ಸ್ಟಡಿ ಮಾಡ್ತಾ ಇದ್ದೀರಾ. ಅದರ ಜೊತೆಗೆ ಏನ್ ಮಾಡ್ರಿ, ವಾರಕ್ಕೆ 1 ಸಾರಿ ಆದ್ರೂ ನೀವೇನ್ ಮಾಡ್ರಿ, ಮೊರಾರ್ಜಿ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಉತ್ತರಗಳನ್ನು ಬಿಡಿಸ್ರಿ. ಮೊರಾರ್ಜಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಉತ್ತರಗಳಂತಂದ್ರೆ ಏನು, ನಿಮ್ಮ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನೇ ಅಲ್ಲಿ ಏನ್ ಮಾಡ್ತಾರೆ, ಕೇಳ್ತಾ ಇರ್ತಾರೆ, ಹೌದಾ? ನಿಮ್ಗೆ ಏನಪ್ಪಾ ಅಂತಾರೆ, ಕನ್ನಡ, ಗಣಿತ, ಪರಿಸರ, ಹೌದಾ, ಹಾಗೆ ಸಮಾಜ ವಿಜ್ಞಾನದ ಮೇಲೆ ಏನ್ ಮಾಡ್ತಾ ಇರ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಅವುಗಳನ್ನ ಏನ್ ಮಾಡ್ರಿ, ಪ್ರತಿ ವಾರ ಏನ್ ಮಾಡ್ರಿ, ನೀವು ಅವುಗಳನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡ್ರಿ. ಅಥವಾ ಎಕ್ಸಾಮ್ ಅನ್ನ ಬರೀರಿ, ಹೌದಾ? ನಿಮ್ ಶಾಲೆಯೊಳಗೆ ಏನ್ ಮಾಡ್ತಾ ಇರ್ತಾರ, ಪ್ರತಿದಿನ ಕ್ಲಾಸ್ಗಳನ್ನ ಮಾಡ್ತಾ ಇರ್ತಾರ. ಅವುಗಳನ್ನ ಸಂಪೂರ್ಣವಾಗಿ ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ರಿ, ಹೌದಾ? ಅದ್ರ ಜೊತೆಗೆ ಏನ್ ಮಾಡ್ರಿ, ನೀವು ಡೈಲಿ ಒಂದು 2 ತಾಸು ಅಥವಾ 1 ತಾಸು ಏನ್ ಮಾಡ್ರಿ, ಈ ಒಂದು ನವೋದಯ ಕ್ಲಾಸ್ಗಳಿಗೆ ಗಮನ ಕೊಟ್ಟು ನೀವೇನ್ ಮಾಡ್ಬೇಕು, ಜಾಸ್ತಿ ಎಫರ್ಟ್ ಹಾಕ್ಬೇಕು, ಹೌದಾ? ನಾವು 1 ತಾಸು ಕ್ಲಾಸ್ ಮಾಡಿದ್ರೆ 1 ತಾಸು ಓದ್ಬೇಕಂತೇನಿಲ್ಲ, ಹೌದಾ? ನಾವು 1 ತಾಸು ಕ್ಲಾಸ್ ಮಾಡಿದ್ರೆ ನೀವು ಒಂದು 2 ರಿಂದ 3 ತಾಸು ಆದ್ರೂ ನೀವೇನ್ ಮಾಡ್ಬೇಕು, ಪ್ರತಿ ದಿವಸ ಸ್ಟಡಿಯನ್ನ ಮಾಡಿದ್ರೆ ಏನಾಗ್ತದ, ನವೋದಯ ಒಂದು ಎಕ್ಸಾಮ್ ಬರ್ಲಿಕ್ಕೆ ನೀವು ಕಾಂಪಿಟೇಷನ್ ಅನ್ನ ಮಾಡಕ್ಕೆ ತಯಾರಾಗ್ತಾ ಇದ್ದೀರಾ ಅಂತ, ಹೌದಾ? ಅದಕ್ಕೆ ಪರೀಕ್ಷೆಯಲ್ಲಿ ಏನ್ ಮಾಡ್ರಿ, ಯಾವುದೇ ಭಯ ಇಲ್ಲದೆ, ಅಂಜಿಕೆ ಇಲ್ಲದೆ ಏನ್ ಮಾಡ್ರಿ, ಪರೀಕ್ಷೆಯನ್ನು ಬರೀರಿ. ಯಾಕಂತಂದ್ರೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿಂತ ನವೋದಯ ಒಂದು ಎಕ್ಸಾಮ್ ಏನ್ರಿ ಬಹಳ ಈಜಿ ಆಗಿರ್ತದ. ಯಾಕಂತಂದ್ರೆ ಕೆಲವೊಂದಿಷ್ಟು ಮಕ್ಕಳಿಗೆ ಏನಾಗಿರ್ತದ ಅಂದ್ರೆ ಇಂಗ್ಲಿಷ್ ಅಂದ್ರೆ ಭಯ ಇರ್ತದ, ಹೌದಾ? ಈ ಒಂದು ನವೋದಯ ಪರೀಕ್ಷೆ ಒಳಗೆ ಇಂಗ್ಲಿಷ್ ಸಬ್ಜೆಕ್ಟ್ ಇಲ್ಲ. ಒಂದು IQ ಸಬ್ಜೆಕ್ಟ್ ಅದ, ನೀವೇನ್ ಮಾಡ್ಬೋದು, ಔಟ್ ಆಫ್ 4 ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬಹುದು. ಅದ್ರ ಜೊತೆಗೆ ಕನ್ನಡ ಅದ, ಹೌದಾ? ಕನ್ನಡ ಪ್ಯಾಸೇಜ್ ಅಂತ ಗದ್ಯ ಭಾಗ ಅಂತೀವಿ. ಅದರಲ್ಲೂ ನೀವೇನ್ ಮಾಡ್ಬೋದು, ಒಳ್ಳೆ ಮಾರ್ಕ್ಸ್ ತೆಗಿಬಹುದು. ಮ್ಯಾಥ್ಸ್ ಅನ್ನ ಸ್ವಲ್ಪ ಒಂದು 2 ರಿಂದ 3 ಟೈಪ್ಸ್ ಏನ್ ಮಾಡ್ಬೋದು, ನೀವು ಜಾಸ್ತಿ ವರ್ಕ್ ಮಾಡಿದ್ರೆ ಅದರಲ್ಲೂ ಸಹ ನೀವು ಒಳ್ಳೆ ಮಾರ್ಕ್ಸ್ ಅನ್ನು ತೆಗೆದು ನವೋದಯ ಶಾಲೆಗೆ ಆಯ್ಕೆ ಆಗ್ಬೋದು ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ವಿದ್ಯಾರ್ಥಿಗಳ ಸಂಪೂರ್ಣವಾಗಿ ಅಭ್ಯಾಸ ಮಾಡ್ರಿ. ಯಾಕಂತಂದ್ರೆ 5ನೇ ತರಗತಿಯಲ್ಲಿ ನೀವು ಎಷ್ಟು ಯಶಸ್ವಿಯನ್ನ ಹೊಂದಿರಲ್ಲ, ನೀವೇನ್ ಮಾಡ್ಬೋದ್ರಿ, ನಿಮ್ಮ ಜೀವನದ ಏನ್ ಕನಸು ಕಂಡಿರ್ತೀರಲ್ಲ ಅದೆಲ್ಲವೂ ಏನಾಗ್ತದೆ, ನನಸಾಗ್ತದೆ, ಹೌದಾ? ಎಷ್ಟೋ ಜನ ನೋಡ್ರಿ, ನೀವು 5ನೇ ತರಗತಿಯಲ್ಲಿ ನವೋದಯ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಸೈನಿಕ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು, ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ಎಷ್ಟೋ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಲಸನ ಮಾಡ್ತಾ ಇರ್ತಾರೆ. IAS, IPS, ಹೌದಾ, KS, ಇಂಥ ದೊಡ್ಡ ದೊಡ್ಡ ಹುದ್ದೆ ಒಳಗೆ ಏನ್ ಮಾಡ್ತಾ ಇದ್ದಾರೆ, ಅವರು ನೌಕರಿಯನ್ನ ಮಾಡ್ತಾ ಇದ್ದಾರೆ. ನಿಮ್ಗೂ ಏನಾದ್ರೂ ಅಂತ ಅವಕಾಶ ಸಿಗ್ತದ, ಏನ್ ಮಾಡ್ಬೇಕು, ನೀವು ಈಗಲೇ ಪ್ರಯತ್ನವನ್ನ ಮಾಡಬೇಕು. ಹಾಗಿದ್ರೆ ವಿದ್ಯಾರ್ಥಿಗೆ ನಾವ್ ಏನ್ ಮಾಡೋಣ ಅಂತಂದ್ರೆ ಇವತ್ತಿನ ದಿವಸ ಈ ಒಂದು ನವೋದಯಕ್ಕೆ ಸಂಬಂಧಿಸಿದಂತ ಮೆಂಟಲ್ ಎಬಿಲಿಟಿಯ ಒಂದು 5ನೇ ಭಾಗವಾಗಿರ್ತಕ್ಕಂಥ ಜಾಮಿತಿಯ ಆಕೃತಿಯ ಒಂದು ಪೂರ್ಣಗೊಳಿಸುವಿಕೆ ಅಂತೇಳಿ ನಾವೊಂದು ಅಧ್ಯಾಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ನಿಮ್ಗ 4 ಕ್ವಶನ್ಸ್ಗಳು ಇರ್ತಾವ ಈ ಅಧ್ಯಾಯದ ಮೇಲೆ, ಹೌದಾ? 4 ಪ್ರಶ್ನೆಗಳನ್ನ ಅಷ್ಟೇ ಕೇಳ್ತಿರ್ತಾರ. ನೀವು ಸಂಪೂರ್ಣವಾಗಿ ಸ್ವಲ್ಪ ಏನ್ ಮಾಡ್ಬೇಕಂದ್ರ ಆ ಒಂದು ಚಿತ್ರದ ಕಡೆ ಗಮನ ಹರಿಸಬೇಕು, ಹೌದಾ? ಯಾಕಂತಂದ್ರ ಕೆಲವೊಂದಿಷ್ಟು ಏನಾಗಿರ್ತಾವಪ್ಪ ಅಂತಂದ್ರೆ ಉತ್ತರದೊಳಗ 2 ಚಿತ್ರಗಳು ಒಂದೇ ರೀತಿ ಕಾಣ್ತಾ ಇರ್ತಾವ.
ಹೌದಾ? ಅದರಲ್ಲಿ ಏನಾಗಿರ್ತದೆ, ಯಾವುದು ಹೆಚ್ಚಿನ ಕಾರಣ ಇರ್ತದ, ಹೌದಾ? ಈ ಒಂದು ಚಿತ್ರಕ್ಕ, ಈ ಒಂದು ಜಾಮಿತಿಯ ಚಿತ್ರಕ್ಕೆ ಯಾವುದು ಏನಾಗ್ತದ ಅಂದ್ರೆ ಸರಿ ಹೊಂದ್ತದ ಅನ್ನೋದು ಏನ್ ಮಾಡ್ಬೇಕು, ಸ್ಪಷ್ಟವಾಗಿ ನೋಡ್ಬೇಕು. ನಿಮಗೆ ತಕ್ಷಣ ಉತ್ತರ ಏನಾಗ್ಬಿಡ್ತದ, ಆಯ್ಕೆಗಳನ್ನ ನೋಡಿದಾಗ ಇದೇ ಉತ್ತರ ಇರಬಹುದು ತನಿಸ್ಬಿಡ್ತದ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಸರಿಯಾಗಿ ನೋಡ್ಬೇಕು, ಉತ್ತರ ಯಾವ ರೀತಿ ಆಯ್ತು, ಉಳಿದ 3 ಚಿತ್ರಗಳು ಯಾವ ರೀತಿ ಉತ್ತರ ಆಗ್ಲಿಲ್ಲ ಅನ್ನೋದನ್ನ ನೀವು ಸ್ವಲ್ಪ, ಹೌದಾ, ನೀವು ಏನಾದ್ರೂ ಆ ಕಡೆ ಲಕ್ಷ್ಯವನ್ನು ವಹಿಸಿದ್ರೆ ನಿಮ್ಗೆ ಯಾವುದೇ ರೀತಿ ಮಾರ್ಕ್ಸ್ಗಳು ಕಳೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ವಿದ್ಯಾರ್ಥಿಗಳು ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ನೋಡೋಣ ಮೊದಲ ಚಿತ್ರದಲ್ಲಿ ಏನಿದೆ ಅಂತೇಳಿ. ನೋಡ್ರಿ, ಇಲ್ಲೊಂದು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಒಂದು ಚಿತ್ರದ, ಈ ಚಿತ್ರದಲ್ಲಿ ಒಂದು ಭಾಗ ಲೋಪವಾಗಿದೆ, ಅಂದ್ರೆ ಒಂದು ಭಾಗವನ್ನ ತೆಗೆದು ಹಾಕಿದ್ದಾರೆ. ಅದು ಉತ್ತರ ಚಿತ್ರದೊಳಗೆ ಯಾವ ರೀತಿ ಇದೆ ಅಂತ ಏನ್ ಮಾಡೋಣ, ನಾವು ಇವತ್ತಿನ ಡಿಸ್ಕಷನ್ ಮಾಡೋಣ, ಹೌದಾ? ಹಾಗಿದ್ರೆ ಮೊದಲ ಪ್ರಶ್ನೆದೊಳಗೆ ಯಾವ್ದು ಉತ್ತರ ಆಗ್ತದೆಪ್ಪ, ಹೇಳ ಪ್ರಜ್ವಲ? ಆಪ್ಷನ್ಸ್ ಬಿ ಆಗ್ತದ. ಎಸ್, ವೆರಿ ಗುಡ್. ಯಾವ್ದಾಗ್ತದ್ರಿ? ಆಪ್ಷನ್ಸ್ ಬಿ ಆಗ್ತದ. ಯಾಕಂತಂದ್ರೆ ನೋಡ್ರಿ, ಈ ಚಿತ್ರವನ್ನ ನಾವು ಸಂಪೂರ್ಣವಾಗಿ ಪೂರ್ಣಗೊಳಿಸಿದಾಗ ಇದೇನಾಗ್ತದ, ಈ ರೀತಿ ಚಿತ್ರ ನಮಗೆ ಏನಾಗ್ತದೆ, ಉತ್ತರ ಚಿತ್ರದಲ್ಲಿ ಸಿಗ್ತದ. ಹಾಗಾದ್ರೆ ಈ ರೀತಿ ಚಿತ್ರ ಯಾವ್ದ್ರಾಗ ಐತ್ರಿ? ಆಪ್ಷನ್ ಬಿ ಒಳಗದ. ಎಸ್, ವೆರಿ ಗುಡ್. ಕೂರಪ್ಪ. ಆ ರೀತಿ ಏನ್ ಮಾಡ್ಬೇಕಂದ್ರೆ ನಾವು, ಇದೊಂದು ಚಿತ್ರ ನಮಗ ಪೂರ್ಣಗೊಂಡಿತ್ತು, ಇದೇನಾತ್ ನೋಡ್ರಿ, ಈಗ ಸಂಪೂರ್ಣವಾಗಿ ಚೌಕ ಆತು. ಅಂದ್ರ ಈ ಒಂದು ಅಧ್ಯಾಯದೊಳಗ ಚೌಕ ಅಥವಾ ವೃತ್ತ ಮತ್ತು ತ್ರಿಭುಜದ ಮ್ಯಾಲ ನಿಮ್ಗೆ ಏನ್ ಮಾಡಿರ್ತಾರ, ಪ್ರಶ್ನೆಗಳನ್ನ ಕೇಳಿರ್ತಾರ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡ್ರಿ. ಹಾ, ಎರಡನೇ ಪ್ರಶ್ನೆ ನೋಡ್ರಿ, ಯಾರು ಉತ್ತರ ಮಾಡ್ತೀರಿ ಅದಕ್ಕ? ಎಸ್, ಎರಡನೇ ಪ್ರಶ್ನೆ ನೋಡ್ರಿ, ಹೌದಾ? ಇದಕ್ಕೆ ಏನಾಗ್ತದೆ, ಉತ್ತರ ಸಿಗ್ತದ, ಸಂಪೂರ್ಣವಾಗಿ ಏನಾಗ್ತದ, ವೃತ್ತ ಸಿಗ್ತದ. ಹೇಳಪ್ಪ. ಆಪ್ಷನ್ ಬಿ ಆಗ್ತದ. ಆಪ್ಷನ್ ಬಿ ಆಗ್ತದ. ಸರಿಯಾಗಿ ಅರ್ಥ ನೋಡ್ಕೊಂಡಿರಿ? ನೋಡೋಣ ಏನಾಗ್ತದ. ಈ ಚಿತ್ರವನ್ನ ಏನ್ ಮಾಡ್ಬೇಕು, ನಾವು ಸಂಪೂರ್ಣವಾಗಿ ಪೂರ್ಣಗೊಳಿಸಿದಾಗ, ಎಸ್, ಈ ರೀತಿ ಚಿತ್ರ ಎಲ್ಲಿದೆ ನೋಡ್ರಿ. ಆಪ್ಷನ್ ಎದೊಳಗಿಲ್ಲ, ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಆಪ್ಷನ್ ಸಿ ನೂ ಆಗುದಿಲ್ಲ, ಆಪ್ಷನ್ಸ್ ಡಿ ನೂ ಆಗುದಿಲ್ಲ. ಎಸ್, ವೆರಿ ಗುಡ್. ಕ್ಲಾಪ್ಸ್ ಹಾಕರಂಗ. ಹೌದಾ? ಈ ರೀತಿ ಏನ್ ಮಾಡ್ಬೇಕು, ನೀವು ಅರ್ಥ ಮಾಡ್ಕೋಬೇಕು ಚಿತ್ರಗಳನ್ನ, ಹೌದಾ? ನೋಡ್ರಿ, ಮೊದಲ ಪ್ರಶ್ನೆ ನೋಡಿದಾಗ ಎಲ್ಲ ಚಿತ್ರ ಪೂರ್ಣಗೊಳಿಸಿದಾಗ ಚೌಕ ಆತ, ಹೌದಿಲ್ಲ? ಎರಡನೇ ಚಿತ್ರವನ್ನು ಪೂರ್ಣಗೊಳಿಸಿದಾಗ ವೃತ್ತ ಆತ. ನಾನು ಹೇಳಿದ್ ನಿಮಗ, ಒಂದು ಚೌಕ ಇರ್ತದ, ಒಂದು ವೃತ್ತ ಇರ್ತದ, ಇಲ್ಲ ಅಂದ್ರ ತ್ರಿಜ್ಯ ಇರ್ತದ ಅಥವಾ ತ್ರಿಭುಜ ಇರ್ತದ. ಓಕೆನಾ? ಇಲ್ಲಿ ನೋಡ್ರಿ. ಎಸ್, ಆಮೇಲೆ ಮೂರನೇ ಪ್ರಶ್ನೆ ನೋಡ್ರಿ, ಯಾರು ಉತ್ತರ ಮಾಡ್ತಾರ? ಯಾರು? ನೀನ್ ಮಾಡ್ತೀವಿ, ಬಾರಪ್ಪ, ರೈಟ್ ಹಾಕಿ ನೋಡಿ ಯಾವ್ದಾಗ್ತದ. ಆಪ್ಷನ್ ಸಿ. ವೆರಿ ಗುಡ್. ಕರೆಕ್ಟ್ ಐತೆ. ಆಪ್ಷನ್ ಸಿ ಕರೆಕ್ಟ್ ಅದ. ನೋಡೋಣ ಯಾವ ರೀತಿ ಕರೆಕ್ಟ್ ಆಗ್ತದ ಅಂತ ಹೇಳಿ. ನಾವೇನ್ ಮಾಡ್ಬೇಕು, ನೀವು ಬಿಡಿಸುವಾಗ ಏನ್ ಮಾಡ್ರಿ, ಸಿಸ್ ಪೆನ್ಸಿಲ್ ಎತ್ತೊಂದು ಈ ರೀತಿ ಚಿತ್ರವನ್ನ ಪೂರ್ಣಗೊಳಿಸಬೇಕು. ಪೂರ್ಣಗೊಳಿಸಿದ ನಂತರ ನಿಮ್ಗೆ ಏನಾಗ್ತದ, ಕರೆಕ್ಟ್ ಆಗಿ ಆನ್ಸರ್ ಸಿಗ್ತದ. ಯಾಕಂದ್ರೆ ಕೆಲವೊಂದ್ ಸಾರಿ ಏನಾಗ್ಬಿಡ್ತದಪ್ಪ ಅಂತಂದ್ರೆ, ಇಲ್ಲಿ ನೋಡಿದಾಗ ಏನಾಗ್ತದ, ಆನ್ಸರ್ ಇದು ರೈಟ್ ಅನಿಸ್ತದ, ಇದು ರೈಟ್ ಅನಿಸ್ತದ, ಹೌದಿಲ್ಲ? ಆನ್ಸರ್ ಏನಾಗ್ತಾವ, ಆಯ್ಕೆಗಳು ಎರಡೂ ರೈಟ್ ಅನಿಸ್ತಿರ್ತಾವ. ಅವಾಗ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಚಿತ್ರವನ್ನ ಪೂರ್ಣಗೊಳಿಸಿ ನೋಡ್ಬೇಕು. ಅವಾಗ ಏನಾಗ್ತದ, ನಿಮ್ಗೆ ಆನ್ಸರ್ ಈಸಿಯಾಗಿ ಸಿಗ್ತದ. ಇಲ್ಲಿ ಈ ತರ ಚಿತ್ರ ಯಾವ್ದ್ರಾಗ ಐತ್ರಿ? ಆಪ್ಷನ್ ಸಿ ದೊಳಗದ. ಕರೆಕ್ಟ್ ಅದನ? ಈ ಚಿತ್ರನು ಇದು ಆಗೋದಿಲ್ಲ, ಆಪ್ಷನ್ಸ್ ಬಿ ನೂ ಆಗೋದಿಲ್ಲ, ಆಪ್ಷನ್ಸ್ ಡಿ ನೂ ಆಗೋದಿಲ್ಲ. ವೆರಿ ಗುಡ್. ನಾಲ್ಕನೇ ಪ್ರಶ್ನೆ ನೋಡ್ರಿ. ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತೀರಾ? ಬಾ ನಾಗರಾಜ. ಯಾವ್ದಾಗ್ತದಪ್ಪ, ಸರಿಯಾಗಿ ನೋಡ್ಕೊಂಡಿಯಾ? ಎಸ್, ಆಪ್ಷನ್ ಎ ಆಗ್ತದ. ರೈಟ್ ಅದ ಎ? ಎಸ್, ವೆರಿ ಗುಡ್. ಯಾವ್ದಾಗ್ತದ? ಆಪ್ಷನ್ಸ್ ಎ ಆಗ್ತದ. ಇಲ್ಲಿಯೂ ನಾವ್ ಏನ್ ಮಾಡೋಣ್ರಿ, ಚಿತ್ರವನ್ನ ಪೂರ್ಣಗೊಳಿಸಿ ನೋಡೋಣ, ಹೌದಾ? ಆಪ್ಷನ್ ಎ ಆಗ್ತದ ಅಂತ ಹೇಳಿ ನೋಡ್ಬೇಕು, ಸರಿಯಾಗ ಅರ್ಥ ಮಾಡ್ಕೋಬೇಕು. ಈ ರೀತಿ ಚಿತ್ರ ಎಲ್ಲಿದೆ ಈಗ? ಆಪ್ಷನ್ಸ್ ಎ ಒಳಗದ. ಇದನ್ನ ನೋಡ್ತೀವ, ಚಿತ್ರ ಬಿ ಆಗ್ತದೆ ಆನ್ಸರ್? ಇಲ್ಲ. ಆಪ್ಷನ್ಸ್ ಸಿ ಆಗ್ತದನ? ಇಲ್ಲ. ಆಪ್ಷನ್ಸ್ ಡಿ ಆಗ್ಬೋದ ನೋಡ್ರಿ? ಇಲ್ಲ, ಆಗುದಿಲ್ಲ. ಎಸ್, ಯಾವ್ದಾಗ್ತದ ಅಂತ ಆಪ್ಷನ್ಸ್ ನಮ್ಗೆ ಎ ಇಸ್ ರೈಟ್ ಆನ್ಸರ್ ಆಗ್ತದ. ಈ ರೀತಿ ಎಲ್ಲ ಅರ್ಥ ಆಗ್ತಾ ಇದೆ ಈಗ? ಎಸ್, ವೆರಿ ಗುಡ್. ಇನ್ನು ಐದನೇ ಪ್ರಶ್ನೆ. ಬರ್ವಾ ನೋಡೋಣ ಹೆಂಗ ಆನ್ಸರ್ ಮಾಡ್ತಾವ ಅಂತೇಳಿ. ವೆರಿ ಗುಡ್. ಕಾಂಪಿಟೇಷನ್ ಅನ್ನ ಹಿಂಗ್ ಮಾಡ್ಬೇಕು, ಹೌದಾ? ಆನ್ಸರ್ನ ಬಿಡ್ಸಕ್ ಬರ್ಬೇಕು, ತಪ್ಪಾದ್ರೂ ಸರಿ ಮಾಡ್ಕೋಬಹುದು. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗ್ತದ. ವೆರಿ ಗುಡ್. ಏನಾಗ್ತದ ಆಪ್ಷನ್ಸ್? ನೋಡ್ರಿ, ಪೂರ್ಣಗೊಳಿಸ್ತಾಳಕಿ. ವೆರಿ ಗುಡ್. ಇರ್ಲಿ, ಹೌದಾ? ಏನ್ ಮಾಡ್ಲಿ ಅಂದ್ರ ಆಕಿ ನೋಡ್ರಿ ಯಾವ ರೀತಿ ಪೂರ್ಣಗೊಳಿಸ್ಬೇಕಂದ್ರ, ನೋಡ್ರಿ ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು. ಈ ರೀತಿ ಚಿತ್ರ ಎಲ್ಲಿದೆ ನೋಡ್ರಿ? ಆಪ್ಷನ್ಸ್ ಬಿ ಒಳಗದ. ಎಸ್, ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಗಕೈತಿ ಇದ? ಈ ಅಧ್ಯಾಯ ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡ್ರಿ, ಪ್ರಶ್ನೆ 6. 6 ಯಾವ ರೀತಿ ನೋಡ್ರಿ, ಪ್ರಶ್ನೆ ಚಿತ್ರ ಅದ, ಇಲ್ಲಿ ಉತ್ತರ ಚಿತ್ರ ಅದ. ಇಲ್ಲಿ ಏನಾಗ್ತದ, ಸ್ವಲ್ಪ ನೋಡ್ರಿ, ಎರಡು ಉತ್ತರ ಒಂದೇ ರೀತಿ ಕಾಣಿಸ್ತಾ ಇದೆ. ಎರಡು ಉತ್ತರ ಒಂದೇ ರೀತಿ ಕಾಣಿಸ್ತಾ ಇದೆ, ಹೌದಾ?
ಬರ್ಪ ಸುನಿಲ, ಬೇಗ ಬೇಗ ಬರ್ಬೇಕು. ಆಪ್ಷನ್ ಬಿ ಇದು ಆಗ್ತದಲ್ಲ, ಆಪ್ಷನ್ ಸಿನು ಸೇಮ್ ಅದಲ್ಲ, ಸಣ್ಣದದ. ವೆರಿ ಗುಡ್. ನೋಡ್ರಿ ಈ ತರ ನಿಮ್ಗೆ ಏನಾಗಿರ್ಬೇಕು, ಚಿತ್ರಗಳನ್ನ ನೋಡಿದಾಗ ಗೊತ್ತಾಗಿರ್ಬೇಕು. ಯಾಕಂದ್ರೆ ನೋಡ್ರಿ ಈ ಚಿತ್ರವನ್ನ ಈ ಚಿತ್ರ ನೋಡಿದ್ರೆ ಎರಡು ಒಂದೇ ರೀತಿ ಕಾಣಕ್ತಾವ, ಕಾಣ್ಸಕತ್ತಾವ. ಹಂಗಾದ್ರ ಇದಕ್ಕೆ ಆನ್ಸರ್ ಇದ ಅಂತ ಹೇಳಿದ. ಯಾಕಂತ ಹೇಳಿದ್ರೆ ಈ ಚಿತ್ರ ಏನಾಗ್ಯದ, ಸಣ್ಣದಿದ. ಹೌದಾ, ಈ ಚಿತ್ರಕ್ಕೆ ಹೊಂದಾಣಿಕೆ ಆಗುದಿಲ್ಲ, ಚೌಕ್ ಆಗುದಿಲ್ಲ, ಅದು ಆಯತ ಆಗ್ತದ. ಆಗಿದ್ರೆ ವಿದ್ಯಾರ್ಥಿಗಳೇ ನಾವೇನ್ ಮಾಡ್ಬೇಕಂದ್ರ ಚಿತ್ರವನ್ನ ಸಂಪೂರ್ಣವಾಗಿ ಬಿಡಿಸಿದ್ದೆ ಆದ್ರೆ ಏನಾಗ್ತದ ನೋಡ್ರಿ, ನಮ್ಮ ಉತ್ತರ ಚಿತ್ರ ಯಾವ್ದಾಗ್ತದ, ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಅರ್ಥ ಆಗಕೈತು? ವೆರಿ ಗುಡ್. ನೆಕ್ಸ್ಟ್ ಪ್ರಶ್ನೆ ನಂಬರ್ ಎಷ್ಟು, 7. ಇಲ್ಲಿ ನೋಡ್ರಿ ಯಾವ್ದಾಗ್ತದ, ಚಿತ್ರವನ್ನ ಯಾರು ಪೂರ್ಣಗೊಳಿಸ್ತೀರಿ, ನೀ ಬರಪ್ಪ. ಆಪ್ಷನ್ ಸಿ ರೈಟ್ ಆಗ್ತದ. ಹೆಂಗ ಚಿತ್ರವನ್ನು ಪೂರ್ಣಗೊಳಿಸು. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರವಂಗ. ಹೌದಾ, ಈ ರೀತಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚಿತ್ರವನ್ನ ಪೂರ್ಣಗೊಳಿಸಿದಾಗ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗ್ತದೆ. ಇಲ್ಲಿ ನೋಡ್ರಿ ಏನಾಗ್ತದೆ ಅಂದ್ರೆ ನೋಡಿದ್ರೆ 4 ಒಂದೇ ರೀತಿ ಚಿತ್ರ ಕಾಣಿಸ್ತಾವ, ಕಾಣಿಸ್ತದ. ಇದು ಆಗ್ಬೋದು ಅನಿಸ್ತೈತಿ, ಇದು ಆಗ್ಬೋದು ಅನಿಸ್ತೈತಿ, ಇದು ಆಗ್ಬೋದು ಅನಿಸ್ತೈತಿ, ಇದು ಆಗ್ಬೋದು ಅನಿಸ್ತೈತಿ. ಆದ್ರ ನಾವು ಆಕಾರವನ್ನ ನೋಡ್ಬೇಕಲ್ಲ. ಏನ್ ನೋಡ್ಬೇಕ್ರಿ, ಆಕಾರವನ್ನ ನೋಡ್ಬೇಕು, ಗಾತ್ರವನ್ನ ಸಹ ನೋಡ್ಬೇಕು. ನೋಡಿದಾಗ ನಮ್ಗೆ ಏನಾಗ್ತದ, ಆಯ್ಕೆ ಯಾವ್ದಾಗ್ತದ ರೀ? ಎಸ್, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ವೆರಿ ಗುಡ್. ಹೌದಾ, ಮುಂದಿನ ಪ್ರಶ್ನೆ ನೋಡೋಣ. ಇದು ಭಾರಿ ಕ್ವಶನ್ಸ್ ಐತಿ ನೋಡಪ್ಪ. ಯಾರು ಮಾಡ್ತೀರಿ? ಬಾರಪ್ಪ ಹನುಮಂತ. ಹನುಮಂತ ನೆಲಕ್ ತತ್ತಿಲ್ಲ ಆಮೇಲೆ ಇದು ಮ್ಯಾಗ್ ಚಿತ್ರ. ಆಪ್ಷನ್ಸ್ ಬಿ ಆಗ್ತದ. ವೆರಿ ಗುಡ್. ಆಪ್ಷನ್ಸ್ ಏನಾಗ್ತದ, ಬಿ ಆಗ್ತದ. ಹೌದಾ, ಯಾಕೆ ಹೇಳ್ರಿ, ಈ ಚಿತ್ರವನ್ನ ಪೂರ್ಣಗೊಳಿಸಿದಾಗ ಏನಾಗ್ತದ್ರಿ, ಒಂದೇ ಚಿತ್ರವನ್ನು ಹೋಲ್ತಕ್ಕಂತ ಚಿತ್ರ ಯಾವ್ದದ ಇಲ್ಲಿ ನಮಗ? ಆಪ್ಷನ್ಸ್ ಬಿ ಆಗಿದೆ, ಆಪ್ಷನ್ಸ್ ಬಿ ಆಗಿದೆ. ಅರ್ಥ ಆಗತ್ತಿದ್ಯಾ? ಎಸ್. ಮುಂದಿನ ಪ್ರಶ್ನೆ ನೋಡ್ರಿ, 9 ಪ್ರಶ್ನೆ. ನೀ ಬರಪ್ಪ. ಹೌದಾ, ನೋಡೋಣ ಯಾವ್ದು ಹೇಳ್ತಾನ. ಆಪ್ಷನ್ ಸಿ. ಎಸ್, ವೆರಿ ಗುಡ್. ಯಾವ್ದಾಗ್ತದ್ರಿ ನೋಡ್ರಿ, ಆಪ್ಷನ್ ಸಿ. ಯಾಕಂದ್ರ ಇದನ್ನ ಚಿತ್ರವನ್ನ ಪೂರ್ಣಗೊಳಿಸಿದಾಗ ಈ ರೀತಿ ಚಿತ್ರ ನಮ್ಗೆ ಎಲ್ಲಿ ಕಾಣ್ತದ? ಹೌದಾ, ಇಲ್ಲಿ ಏನಾಗ್ತದ, ಪ್ರಶ್ನೆ ಚಿತ್ರದೊಳಗ ಐತಿ. ಇದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರ ಇದನ್ನ ನಾವ್ ಏನ್ ಮಾಡ್ಕೋಬೇಕು, ವೃತ್ತವನ್ನ ಮಾಡ್ಕೋಬೇಕು. ಹೌದಿಲ್ಲ? ಈ ರೀತಿ ಚಿತ್ರವನ್ನು ಮಾಡಿದಾಗ ನಮ್ಗೆ ಈ ರೀತಿ ಚಿತ್ರ ಎಲ್ಲಿ ಸಿಗ್ತದ ಅಂತ ನೋಡಿದಾಗ ನಮ್ಗೆ ಆಪ್ಷನ್ ಸಿ ಆಗ್ತದ. ಅರ್ಥ ಆಗ್ತಾ ಇದೆಯಾ? ಎಸ್, ವೆರಿ ಗುಡ್. ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ನೆಕ್ಸ್ಟ್ 10ನೇ ಪ್ರಶ್ನೆ ಡಿಸ್ಕಷನ್ ಮಾಡೋಣ. ಈಗ ಎಷ್ಟನೇ ಪ್ರಶ್ನೆ ರೀ? 10. ಈ ಪ್ರಶ್ನೆ ಏನ್ ಮಾಡೋಣ, ಮೊದಲು ವೃತ್ತವನ್ನ ಪೂರ್ಣಗೊಳಿಸಿ ನೋಡೋಣ. ಏನ್ ಮಾಡೋಣ್ರಿ, ವೃತ್ತವನ್ನ ಪೂರ್ಣಗೊಳಿಸಿ ನೋಡೋಣ. ಯಾವುದು? ಆಪ್ಷನ್ಸ್ ಎ ಆಗ್ತದ. ಹೌದಾ, ವೃತ್ತವನ್ನು ಪೂರ್ಣಗೊಳಿಸಿ ಬಿಡ್ನ, ನಿನಗೆ ಹತ್ರ ಆಗಲ್ಲ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಕರೆಕ್ಟ್ ಐತೆ? ಹೆಂಗ್ ಕರೆಕ್ಟ್ ಆಕೈತಿ ನೋಡೋಣ. ನೋಡ್ರಿ, ಏನೂ ಇಲ್ಲ, ಏನ್ ಮಾಡ್ಬೇಕ, ಅವನ್ನ ಪೂರ್ಣಗೊಳಿಸ್ಬೇಕು. ಜಸ್ಟ್ ಆಪ್ಷನ್ ಯಾವ್ದಾತ್ ನೋಡ್ರಿ ಈಗ. ಎಸ್, ಆಪ್ಷನ್ಸ್ ಎ ಆಯ್ತು. ಕರೆಕ್ಟ್ ಆಯ್ತಾ? ಕರೆಕ್ಟ್ ಐತೆ? ಎಸ್, ರೈಟ್. ಆಪ್ಷನ್ಸ್ ಎ ಇಸ್ ರೈಟ್ ಆನ್ಸರ್. ಇನ್ನ ಮುಂದಿನ ಪ್ರಶ್ನೆ ಯಾವುದು? 11. ಇಲ್ಲಿ ಯಾವ್ದಾಗ್ತದೆ ನೋಡೋಣ. ಬರಪ್ಪ. ಈ ರೀತಿ ಹಿಡಿಬೇಕು, ಬೇಗ ಬೇಗ ಬರ್ಬೇಕು. ಯಾವ್ದಾಗ್ತದೆ? ಆಪ್ಷನ್ಸ್ ಬಿ. ವೆರಿ ಗುಡ್. ಚಿತ್ರವನ್ನು ಹೆಂಗ್ ಪೂರ್ಣಗೊಳಿಸ್ತೀವಿ ನೋಡು. ವೆರಿ ಗುಡ್. ಹೌದಾ, ಈ ರೀತಿ ಏನ್ ಮಾಡ್ಬೇಕ್ರಿ, ಚಿತ್ರವನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕು, ನಾವು ಪೂರ್ಣಗೊಳಿಸ್ಬೇಕಾಗ್ತದ. ಹೌದಾ, ಜಸ್ಟ್ ನೋಡ್ರಿ, ಇದನ್ನ ಹೋಗಿ ಇದಕ್ಕ ಟಚ್ ಮಾಡಿದ್ರೆ ಸಾಕು, ನಮ್ಗೆ ಉತ್ತರ ಸಿಗ್ತದ. ಎಲ್ಲದ ಉತ್ತರ? ಇದು ಐತ್ಲೆ ಮತ್ತು ಉತ್ತರ ಇಲ್ಲಿ ಇದೇನದ? ತ್ರಿಭುಜದ. ಒಬ್ಬರು ಏನ್ ಮಾಡ್ತೀರಿ, ಈ ತರ ಚಿತ್ರ ತೆಗೆದು ಏನ್ ಮಾಡ್ತೀರಿ, ಬೇಗನೆ ಆನ್ಸರ್ ಬರ್ಬೇಕಂತ ಡಿ ಅಂತ ಹಾಕ್ಬಿಡ್ತೀರಿ. ರಾಂಗ್ ಆಗ್ತದ, ಇದು ರಾಂಗ್ ಆಗ್ತದ. ಇದು ಏನಾಗ್ತದ? ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್ ಆಗ್ತದ. ವೆರಿ ಗುಡ್. ಪ್ರಶ್ನೆ ನಂಬರ್ 12. ಪ್ರಶ್ನೆ ನಂಬರ್ 12 ಬಾ ನಾಗರಾಜ್. ಪ್ರಶ್ನೆ ನಂಬರ್ 12 ಯಾವ್ದಾಗ್ತದ? ಆಪ್ಷನ್ಸ್ ಬಿ. ವೆರಿ ಗುಡ್. ನೋಡ್ರಲ್ಲಿ, ಆಪ್ಷನ್ಸ್ ಬಿ, ಆಪ್ಷನ್ಸ್ ಎ, ಆಪ್ಷನ್ ಸಿ, ಆಪ್ಷನ್ಸ್ ಡಿ 4 ನೋಡಿದ್ರೆ ಒಂದೇ ರೀತಿ ಕಾಣಿಸ್ತಾವ. ಹೌದಾ, ಆದ್ರ ನಾವ್ ಏನ್ ಮಾಡ್ಬೇಕ್ರಿ, ಈ ಚಿತ್ರವನ್ನ ಮೊದಲು ನೋಡ್ಬೇಕು. ಹೌದಾ, ತ್ರಿಭುಜ ಆಗ್ತದ. ಹಾಗಾಗಿ ಏನಾಗ್ತದ, ನಮ್ಗೆ ಆಪ್ಷನ್ ಸಿ ಅದ. ನೋಡ್ರಿ, ಈ ಚಿತ್ರ ಇಲ್ಲಿ ನೋಡಿದ್ರೆ ಡಿಫ್ರೆನ್ಸ್ ಐತಲ್ಲ, ಇಲ್ಲಿ ಅದಕ್ಕೆ ಆಗುದಿಲ್ಲ. ಈ ಚಿತ್ರ ನೋಡ್ರಿ, ಇಲ್ಲಿ ಏನದ? ಡಿಫ್ರೆನ್ಸ್ ಅದ. ಇದು ಆಗುದಿಲ್ಲ. ಇಲ್ಲಿ ನೋಡ್ರಿ, ಇದು ಡಿಫ್ರೆನ್ಸ್ ಅದ, ಆಗುದಿಲ್ಲ. ಯಾಕಂದ್ರೆ ಇದೇ ರೀತಿ ಏನ್ ಮಾಡ್ಬೇಕಂದ್ರೆ ಡಿಸೈನ್ ಚಿತ್ರ ಐತದ. ಹೌದಾ,
ಅದಕ್ಕಾಗಿ ಏನಾಗ್ತದೆ ನಮ್ಗೆ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಇನ್ನ 13ನೇ ಪ್ರಶ್ನೆ. ಬಾರವ ಕರ್ದಿಲ್ಲ. ವೆರಿ ಗುಡ್. 13ನೇ ಪ್ರಶ್ನೆಗೆ ಉತ್ತರ ಯಾವ್ದು ಹೇಳ್ತಾ ನೋಡೋಣ. ವೆರಿ ಗುಡ್. ಕ್ಲಾಪ್ಸ್ ರಕ್ಕರಕ್ಕಿಗೆ. ಆಪ್ಷನ್ ಸಿ. ಎಸ್ ನೋಡ್ರಿ, ಚಿತ್ರವನ್ನು ಎಷ್ಟು ಚಂದ ತೆಗೆದು ನೋಡ್ರಿ. ಈ ರೀತಿ ಏನಾಗಿರ್ಬೇಕು, ಅಬ್ಸರ್ವೇಷನ್ ಆಗಿರ್ಬೇಕು. ಹೌದಾ? ಕರೆಕ್ಟ್ ಐತಿ ಆನ್ಸರ್. ಯಾವ್ದಾಗ್ತದ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗ್ತದ. ಹೌದಾ? ಚಿತ್ರವನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕು ನಾವು ಮೊದಲ ಪೂರ್ಣಗೊಳಿಸ್ಬೇಕು. ಎಸ್ ವೆರಿ ಗುಡ್. ಉತ್ತರ ಕಾಣಕ್ತೈತಿ ನಿಮ್ಗೀಗ? ಇಂಥದ್ದು ಎಲ್ಲಿ ಕಾಣಿಸ್ತೈತಿ ನಿಮಗ? ಆಪ್ಷನ್ ಸಿ ಒಳಗದ. ಎಸ್. ಮುಂದಿನ ಪ್ರಶ್ನೆ ನೋಡ್ರಿ. 14ನೇ ಪ್ರಶ್ನೆ. 14 ಬಾರಪ್ಪ. ಉತ್ತರ ಯಾವ್ದಾಗ್ತದೆ? ಆಪ್ಷನ್ ಡಿ. ವೆರಿ ಗುಡ್. ನೋಡ್ರಿ, ಈಗ ಉತ್ತರ ಗೊತ್ತಾಯ್ತು ನಿಮಗೆ, ಆಪ್ಷನ್ ಡಿ ಅನ್ನೋದು. ಹೌದಾ? ಹಂಗಾದ್ರೆ ಇಲ್ಲಿ ನೋಡ್ರಿ, ಆಪ್ಷನ್ ಸಿನು ಒಂದೇ ರೀತಿ ಕಾಣ್ತದ, ಆಪ್ಷನ್ ಏನೋ ಒಂದೇ ರೀತಿ ಕಾಣಿಸ್ತದ. ಹೌದಾ? ಚಿತ್ರ ಏನಾಗೈತಿ, ಗಾತ್ರದಲ್ಲಿ ದೊಡ್ಡದಾಗ್ಯದ. ಹೌದಾ? ಈ ರೀತಿ ಏನ್ ಮಾಡ್ಬೇಕಂದ್ರ ನಾವ ಕರೆಕ್ಟಾ ಕಾಣಿಸ್ತದ. ಇದ ಆಪ್ಷನ್ಸ್ ಬಿ ಇಸ್ ರೈಟ್ ಆನ್ಸರ್. ಕೊನೆಯ ಪ್ರಶ್ನೆ ಬರಪ್ಪ. ಕೊನೆಯ ಪ್ರಶ್ನೆ ಯಾಕತಿ ದೂರ ಡಿಪೆಂಡ್. ಕರೆಕ್ಟ್. ವೆರಿ ಗುಡ್, ವೆರಿ ಗುಡ್. ನೀವೇನ್ ಮಾಡ್ಬೇಕು, ಎಲ್ಲಾ ಶಿಸ್ಲಿ ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಾಮ್ ಇಟ್ಟಾಗ ಈ ರೀತಿ ಏನ್ ಮಾಡ್ಬೇಕ್ರಿ, ಡಿಸೈನ್ ಅನ್ನ ಮಾಡಿ ಮಾಡೆಲ್ ನೋಡ್ಬೇಕು. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಿ ಅವಂಗ. ಹೌದಾ? ಈ ರೀತಿ ಏನ್ ಮಾಡ್ಬೇಕ್ರಿ, ಪ್ರಯತ್ನ ಮಾಡ್ಬೇಕು ಕೊನೆಗೆ. ಹೌದಿಲ್ಲ? ಪ್ರಯತ್ನ ಮಾಡ್ಲಿಕ್ಕೆ ಏನೂ ಇಲ್ಲ. ಮನುಷ್ಯ ಜೀವನದಾಗ ಏನ್ ಮಾಡ್ಬೇಕು, ಕೊನೆ ಸಾರಿ ಪ್ರಯತ್ನ ಮಾಡ್ಬೇಕು. ಕರೆಕ್ಟ್ ಅದನ? ಎಸ್. ಈ ರೀತಿ ಚಿತ್ರ ಎಲ್ಲಿ ಕಾಣ್ತದ ನಿಮಗ? ಆಪ್ಷನ್ ಎ ಒಳಗದ. ಹೌದು? ಇಲ್ಲಿವರೆಗೆ ನಾವ್ ಏನ್ ಮಾಡಿದಪ್ಪ ಅಂತಂದ್ರೆ 15 ಪ್ರಶ್ನೆಗಳನ್ನ ಸವಿಸ್ತಾರವಾಗಿ ಬಿಡಿಸಿದ್ವಿ. ಏನಾದ್ರು ಡೌಟ್ಸ್ ಐತಿ? ಏನಾದ್ರು ಡೌಟ್ಸ್ ಬಂತ ನಿಮಗ? ಹೌದಾ? ಪರ್ಫೆಕ್ಟ್ ಆಗಿ ಎಲ್ಲ ಅರ್ಥ ಆಯ್ತಾ? ಓಕೆ. ಹಾಗಿದ್ರೆ ಏನ್ ಮಾಡ್ರಿ, ಪ್ರತಿದಿನವನ್ನ ಪ್ರತಿಯೊಂದು ಅಧ್ಯಾಯದ ಮ್ಯಾಗ ಏನ್ ಮಾಡ್ರಿ, 20 ಪ್ರಶ್ನೆಗಳನ್ನ ಏನ್ ಮಾಡ್ಬೇಕ್ರಿ, ಪ್ರತಿ ದಿವಸ ಬಿಡಿಸ್ಬೇಕು. ಹೌದಾ? ಬಿಡಿಸಿ ಏನ್ ಮಾಡ್ಬೇಕು, ಯಾವ್ದು ನಿಮಗೆ ಡೌಟ್ಸ್ ಐತ್ಲೆ ಅದನ್ನ ಏನ್ ಮಾಡ್ಬೇಕು, ಆನ್ಸರ್ ಬಂದು ಕೇಳಿ ಕ್ಲಿಯರ್ ಮಾಡ್ಕೋಬೇಕು. ಯಾಕಂದ್ರೆ ಪರೀಕ್ಷೆ ಹತ್ತಿರೋದ್ರಿಂದ ಏನ್ ಮಾಡಬಾರ್ದ, ಅಭ್ಯಾಸವನ್ನು ಮಾಡ್ಲಾರ್ದ ಹಂಗ ಕುಂಡಿರ್ಬಾರ್ದು. ಹೌದಾ? ಅಭ್ಯಾಸ ಮಾಡ್ಬೇಕು. ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಏನ್ ಮಾಡಿದಪ್ಪ ಅಂತಂದ್ರೆ ಈ ಒಂದು ಜಾಮಿತಿ ಆಕೃತಿಗಳನ್ನ ಯಾವ ರೀತಿ ಬಿಡಿಸ್ಬೇಕಂತೇಳಿ ನೋಡಿದ್ವಿ. ಬಹಳ ಈಜಿ ಆಗಿರ್ತಕ್ಕಂಥ ಒಂದು ಅಧ್ಯಾಯದ ಸ್ವಲ್ಪ ಏನಾಗಿರ್ತದ ಟ್ವಿಸ್ಟ್ ಇರ್ತದ. ಹೌದಾ? ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ನೋಡಿದ್ರಿ ನೀವು ಕೆಲವೊಂದಿಷ್ಟು ಆಯ್ಕೆಗಳನ್ನ ನೋಡಿದಾಗ ಎರಡೂ ಒಂದೇ ರೀತಿ ಕಾಣೋದ್ರಿಂದ ಅಲ್ಲಿ ನಾವು ಇನ್ನೂ ಒಂದ್ ಏನ್ ನೋಡ್ಕೋಬೇಕಪ್ಪ ಅಂತಂದ್ರೆ ಗಾತ್ರವನ್ನ ನೋಡ್ಕೋಬೇಕು. ಹೌದಾ? ಏನ್ ಮಾಡಿರ್ತಾರ ಅಂದ್ರೆ ಒಂದು ಉತ್ತರ ಚಿತ್ರದೊಳಗ ಗಾತ್ರವನ್ನ ಚಿಕ್ಕದು ಕೊಟ್ಟಿರ್ತಾರ, ಒಂದು ಉತ್ತರ ಚಿತ್ರದೊಳಗ ಗಾತ್ರವನ್ನು ದೊಡ್ಡದು ಕೊಟ್ಟಿರ್ತಾರ. ನಮಗ ಒಂದು ಯಾವ್ದು ಲೋಪವಾಗಿರ್ತದಲ್ಲ ಅಲ್ಲಿ ಯಾವ ಗಾತ್ರದ ಚಿತ್ರ ನಮಗೆ ಏನಾಗ್ತದ ಅಲ್ಲಿ ಹೊಂದಾಣಿಕೆ ಆಗ್ತದ ಅಂತ ಹೇಳಿ ನೋಡ್ಕೊಂಡು ಏನ್ ಮಾಡ್ಬೇಕು, ನಾವು ಸರಿಯಾಗಿ ಉತ್ತರವನ್ನು ನೀಡಬೇಕು. ಇಲ್ಲ ಅಂದ್ರೆ ಒಂದೇ ಒಂದು ಮಾರ್ಕ್ಸ್ ನಿಮಗೆ ಹೋದ್ರು ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತದ. ಅದಕ್ಕಾಗಿ ಎಲ್ಲ ನನ್ನ ಪ್ರೀತಿ ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನೀವು ಕ್ಲಾಸ್ ಅನ್ನು ನೋಡಿದ್ರಿ. ಕ್ಲಾಸ್ ಅನ್ನು ನೋಡಿದ ತಕ್ಷಣ ಏನ್ ಮಾಡ್ರಿ, ನೀವು ಆ ವರ್ಕ್ ಅನ್ನ ಮಾಡ್ರಿ. ಆಮೇಲೆ ನಿಮ್ ಬುಕ್ ನಲ್ಲಿ ಏನ್ ಮಾಡಿ, ಟೈಮ್ ಸಿಕ್ಕಿದ್ರೆ ಆ ಚಿತ್ರಗಳನ್ನ ಬಿಡಿಸಿ ತೆಗೀರಿ. ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಆಗ್ತದ. ಅದರ ಜೊತೆಗೆ ಈ ಒಂದು ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ನಿಮ್ಮ ಊರಿನ ಗ್ರೂಪ್ಗಳಿಗೆ ಎಲ್ಲಾ ಕಡೆ ಏನ್ ಮಾಡ್ರಿ, ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಇನ್ನೂ ಹಲವಾರು ವಿದ್ಯಾರ್ಥಿಗಳಿಗೆ ಏನಾಗ್ತದೆ, ಅನುಕೂಲ ಆಗ್ತದ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಪ್ಪಾ ಅಂತಂದ್ರೆ ನವೋದಯ ಪರೀಕ್ಷೆಯನ್ನು ಬರಿತಾ ಇದಾರ. ಆದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನಾಗ್ಯಾರಪ್ಪ ಅಂತಂದ್ರೆ ಈ ಒಂದು ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಾ ಇದ್ದಾರೆ. ಹೌದಾ? ಅದ್ರ ಜೊತೆಗೆ ನಿಮ್ ಫ್ರೆಂಡ್ಸ್ ಇದ್ರು ಅವ್ರಿಗೆ ಹೇಳ್ರಿ, ಅವರು ಏನಪ್ಪಾ ಅಂದ್ರೆ ಕಾಂಪಿಟೇಷನ್ ಅನ್ನ ಮಾಡ್ಲಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರ ಈ ಒಂದು ನಮ್ಮ ಆಫೀಸ್ ನಂಬರ್ಗೆ 9632241200 ಈ ನಂಬರ್ಗೆ ಏನ್ ಮಾಡ್ರಿ, ಕಾಲ್ ಮಾಡ್ರಿ. ಡೌಟ್ ಏನೇ ಇರಲಿ ಯಾವುದೇ ಪರೀಕ್ಷೆ ಬಗ್ಗೆ ಅದನ್ನ ಕ್ಲಾರಿಫಿಕೇಶನ್ ಮಾಡ್ಕೋರಿ ಅಂತ ಹೇಳ್ತಾ, ಎಲ್ಲಾ ಪರೀಕ್ಷೆಗೆ ಅಟೆಂಡ್ ಆಗ್ರಿ, ಒಂದು ಮಿಸ್ ಮಾಡ್ಬೇಡ್ರಿ. ಹೌದಾ? ಪ್ರಯತ್ನವನ್ನ ಮಾಡೋದಷ್ಟೇ. ಹೌದಾ? ಪ್ರಯತ್ನವನ್ನ ಮಾಡಿದ್ರ ನಮಗೇನಾಗ್ತದ, ಫಲ ಸಿಕ್ಕೇ ಸಿಗ್ತದ. ಕಠಿಣ ಪರಿಶ್ರಮವನ್ನು ಮಾಡಬೇಕು, ದೃಢ ಸಂಕಲ್ಪನೂ ಪಡಬೇಕು. ಅವಾಗ ಏನಾಗ್ತದಪ್ಪ ಅಂತಂದ್ರೆ ನಾವು ಕಂಡಿರ್ತಕ್ಕಂಥ ಕನಸು ನನಸಾಗ್ತದ, ನಾವು ಹೋಗ್ತಕ್ಕಂಥ ದಾರಿ ಏನಾಗ್ತದ, ಸುಲಭ ಆಗ್ತದ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಪ್ರತಿಯೊಬ್ರು ಏನ್ ಮಾಡ್ರಿ, ಪ್ರತಿ ದಿವಸ ನಿರಂತರವಾಗಿ ಅಭ್ಯಾಸಗಳನ್ನ ಮಾಡ್ಬೇಕು. ಹೌದಾ? ಒಂದು ದಿವಸ ಅಭ್ಯಾಸವನ್ನು ಮಾಡುದು, 3-4 ದಿನ ಬಿಡುದು, ಮತ್ತೊಂದಿನ ಅಭ್ಯಾಸವನ್ನು ಮಾಡುದು. ಈ ತರ ಮಾಡಿದ್ರೆ ಏನಾಗ್ತದ, ಕಾಂಪಿಟೇಷನ್ ಮಾಡ್ಲಿಕ್ಕೆ ನಮ್ಗೆ ಏನಾಗ್ತದೆ, ಸ್ವಲ್ಪ ತೊಂದರೆ ಆಗ್ತದ. ಯಾಕಂತಂದ್ರೆ ಈಗಿನ ಯುಗದೊಳಗ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮ್ಗೆ ಎಷ್ಟು ನಾಲೆಜ್ ಇರ್ತದಲ್ಲ ಅಷ್ಟು ನೀವು ಏನಾಗ್ತದೆ ಎತ್ತರಕ್ಕೆ ಬೆಳಿತೀರಿ. ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಟೆಂಡ್ ಮಾಡ್ರಿ. ನೀವು ಒಂದು ನವೋದಯ ಎಕ್ಸಾಮ್ ಬರೆಯತ್ತಾರೆ ಅಂದ್ರೆ ನೀವು ಒಂದು IAS ಎಕ್ಸಾಮ್ ಬರೆಯತ್ತಾರೆ ಅಂತ ತಿಳ್ಕೊಂಡ್ಬಿಡ್ಬೇಕು. ಹೌದಾ? ನಿಮ್ಮ IAS ಎಕ್ಸಾಮ್ ಬರೀತಕ್ಕಂಥ ಒಂದು ಮೊದಲ ಹೆಜ್ಜೆ ಅಂತ ಹೇಳಿ ನೀವು ಏನ್ ಮಾಡ್ಬೇಕು, ತಿಳ್ಕೋಬೇಕು ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ಏನ್ ಮಾಡ್ರಿ, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮೊರಾರ್ಜಿ, ನವೋದಯ, ಆದರ್ಶ, ಆಳ್ವಾಸ್, RMS ಹೀಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರ್ತಾವ. ಇವುಗಳೆಲ್ಲ ಅಟೆಂಡ್ ಮಾಡ್ರಿ. ಎಲ್ಲಾ ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗ್ರಿ.
ನಾವು ಎಲ್ಲಾ ಪರೀಕ್ಷೆಗಳ ಕ್ಲಾಸ್ಗಳನ್ನ ನಾವು ನೀಡ್ತಾ ಇರ್ತೇವೆ ನಿಮಗೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.